ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೀರ್ತಿ ಜೊತೆಗೆ ಲಕ್ಷ್ಮಿ ಕೂಡ ಎಂಟ್ರಿ ಕೊಟ್ರ ಕತೆಗೆ ಟ್ವಿಸ್ಟ್ ಕೊಡೋಕೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಎಂಟ್ರಿ ಆಗ್ತದೆ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ತನ್ನನ್ನು ಬೆಟ್ಟದ ಮೇಲಿಂದ ತಳ್ಳಿದ್ದು ಕಾವೇರಿ ಅಂತ ಹೇಳ್ತಿದ್ರೆ, ಈ ಕಡೆ ಕಾವೇರಿ ಮಾತ್ರ ಇಲ್ಲ ಪುಟ್ಟ, ಅವಳು ಮಾತನ್ನ ನಂಬೇಡ, ನನಗೇನೂ ಮಾಡಿಲ್ಲ, ನಿಜ ಹೇಳಬೇಕು ಅಂದರೆ ಇವಳು ಬೆಟ್ಟದ ಮೇಲಿಂದ ಓಡೋಗ್ಬಿಟ್ಲು ಅಂತ ಹೇಳ್ತಾರೆ. ಇಲ್ಲ ವೈಶ್, ನಿಮ್ಮ ಅಮ್ಮನ ಮಾತನ್ನ ನಂಬೇಡ, ನಿಮ್ಮಮ್ಮ ನಿನ್ನ ಮ್ಯಾನ್ಪ್ಲೇಟ್ ಮಾಡ್ತಾರೆ, ನಾನು ಹೇಳ್ತಿರೋದು ಖಂಡಿತವಾಗ್ಲೂ ನಿಜ, ಕಾವೇರಿ ಆಂಟಿನೇ ಇಷ್ಟೆಲ್ಲ ಮಾಡಿದ್ದು ಅಂತ ಕೀರ್ತಿ ಹೇಳ್ತಾ ಇದ್ರು. ನೋಡು ಕೀರ್ತಿ, ನಮ್ಮಮ್ಮ ಏನು ಬೇಕಿದ್ರೂ ಮಾಡಿರ್ಬೋದು, ನಮ್ಮಮ್ಮ ಸಣ್ಣ ಪುಟ್ಟ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಂದು ಮಾತ್ರಕ್ಕೆ ನಮ್ಮಮ್ಮ ಇಂಥ ಕೆಲಸ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ಹೇಳೋದಿಲ್ಲ. ನಿಜ ಹೇಳಬೇಕು ಅಂದರೆ ನೀನು ಸತ್ತೋಗಿದಾಗ ಖಂಡಿತವಾಗ್ಲೂ ಅನ್ಯಾಯವಾಗಿ ನೀನು ತೀರೋಗ್ಬಿಟ್ಟೆ, ಇದಕ್ಕೆ ನಾನು ಕಾರಣ ಆಗ್ಬಿಟ್ಟೇನು ಅಂತ ಎಷ್ಟು ಬಾರಿ ಗಿಲ್ಟ್ ಫೀಲ್ ಆಗದ. ಅದನ್ನು ಲಕ್ಷ್ಮಿಯವ್ರ ಹತ್ರ ಕೂಡ ಹೇಳ್ಕೊಂಡಿದ್ದೀನಿ. ಆದರೆ ಇವತ್ತು ನೀನು ಬದುಕು ಬಂದಿದ್ಯಾ, ಆದರೆ ಖುಷಿ ಪಡೋಕೆ ನನ್ನಿಂದ ಆಗ್ತಿಲ್ಲ. ಯಾಕಂದರೆ ನೀನು ಬಂದಿರೋದು ನಮ್ಮ ಅಮ್ಮನ ಮೇಲೆ ಆಪಾದನೆ ಹೊರಿಸೋದಕ್ಕೆ ಅಂತ ಹೇಳ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಾತನ್ನು ನಂಬೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ವೈಷ್ಣವ್ ಹಾಲಿಗೆ ಬರ್ತಾನೆ. ಈ ಕಡೆ ಕೀರ್ತಿ ಕೂಡ ಬಂದಿದ್ದೆ. ನಿಜ ಹೇಳ್ತಿದ್ದೀನಿ ವೈಷ್ಣವ್, ನಾನು ಹೇಳ್ತಿರೋ ಮಾತು ನಿಜ ವೈಶ್, ಕಾವೇರಿ ಆಂಟಿನೇ ಇದನ್ನೆಲ್ಲ ಮಾಡಿದ್ದು, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕಾವೇರಿಯವ್ರು ಮಾತ್ರ ಸುಳ್ಳು, ಯಾವುದೇ ಕಾರಣಕ್ಕೂ ಇವಳು ಹೇಳ್ತಿರೋದು ನಿಜ ಅಲ್ಲ ಅಂತ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ ಏನು ಸಾಕ್ಷಿ ಇದೆ ಹಾಗೆ ಹೀಗೆ ಅಂತ ಕೇಳ್ತಾರೆ. ನನಗೆ ಗೊತ್ತಿತ್ತು ಸಾಕ್ಷಿ ಇಲ್ಲದೆ ನೀವು ಯಾರೂ ಕೂಡ ನಂಬೋದಿಲ್ಲ ಅಂತ, ಅದಕ್ಕೆ ಸಾಕ್ಷಿ ಕೂಡ ಬಂದಿದ್ದಾರೆ ಅಂತ ಹೇಳಿ ಚುಪ್ಪಾಳೆ ತಟ್ಟುವುದ್ರ ಮುಖಾಂತರ ಕೆಂಪ ಮತ್ತು ಸೀನನ ಎಂಟ್ರಿ ಆಗುತ್ತೆ. ಕೆಂಪ ಸೀನನ್ನು ನೋಡ್ತಿದ್ದಾಗೆ ಕಾವೇರಿ ನಿಂತಲ್ಲೇ ನಡುಗೆ ಹೋಗ್ತಿದ್ದಾರೆ. ಈ ಕಡೆ ಏನಪ್ಪ ಇದು, ಕೆಂಪ ಸೀನ ಬಂದುಬಿಟ್ರಲ್ಲ, ಹಾಗಿದ್ರೆ ಖಂಡಿತ ಇವರು ನನಗೇನು ಅನ್ನೋ ವಿಷಯನ ಹೇಳ್ತಾರೆ. ಖಂಡಿತವಾಗ್ಲೂ ಇವರಂತೂ ನನ್ನ ಪರ ನಿಲ್ಲೋದಿಲ್ಲ, ಆಲ್ರೆಡಿ ಇವರು ನನಗೆ ಕೈ ಕೊಟ್ಟಿದ್ದಾಗಿದೆ, ಖಂಡಿತವಾಗ್ಲೂ ಇವತ್ತು ನಾನು ಸಿಕ್ಬಿದ್ದೆ, ಇವತ್ತು ನಾನು ಫಿನಿಶ್, ಖಂಡಿತವಾಗ್ಲೂ ಮುಗೀತು ನನ್ನ ಅಂತ್ಯ, ತಪ್ಪು ಮಾಡಿಬಿಟ್ಟೆ ನಾನು. ಈ ಕೀರ್ತಿನ ಬಿಟ್ಟದ ಮೇಲಿಂದ ತಳ್ಳಿ ಲಕ್ಷ್ಮಿಗೆ ಮಾಡ್ದಾಗಲೇ ಮಾಡಬೇಕಿತ್ತು, ಲಕ್ಷ್ಮಿಗಾದಾಗ ಹೇಗಾಯಿತು ಹಾಗೆ ಇವಳಿಗೂ ಮಾಡಿದಿದ್ರೆ ಇವತ್ತು ವಾಪಸ್ ಬರ್ತಾ ಇರಲಿಲ್ಲ, ತಪ್ಪು ಮಾಡಿದೆ ನಾನು ಅಂತ ಅನ್ಕೋತಿದ್ದಾರೆ. ಈ ಕಡೆ ಕೃಷ್ಣಕಾಂತ್ ಅವರಂತೂ ನೀವಿಬ್ರು ಇಲ್ಲಿ ನನ್ನ ಹೆಂಡತಿ ವಿರುದ್ಧ ಸಾಕ್ಷಿ ಹೇಳೋಕೆ ಬಂದಿದ್ರ, ಅವತ್ತು ನೀವು ಎಂಥವ್ರು ದುಡ್ಗೋಸ್ಕರ ಏನು ಬೇಕಿದ್ರೂ ಮಾಡ್ತೀರಾ ಚಿಲ್ಲರೆ ಜನ ಅನ್ನೋದು ಗೊತ್ತಾಯ್ತಲ್ಲ, ಅವತ್ತು ನೋಡಿದ್ರೆ ಕೀರ್ತಿ ಮಾಡಿದ್ದು ಒಂದು ಇವತ್ತು ನನ್ನ ಹೆಂಡತಿ ಮೇಲೆ ಆಪಾದನೆ ಮಾಡೋಕೆ ಬಂದಿದ್ರ ಅಂತ ಕಪ್ಪಾಳಕ್ಕೆ ಬಾರಿಸ್ತಾರೆ. ಈ ಕಡೆ ಕಾವೇರಿಯವ್ರು ಕೂಡ ಹೌದು ಕೃಷ್ಣ, ದುಡ್ಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ, ಈ ಕಡೆ ಕೀರ್ತಿ ಬೇಕಾದಷ್ಟು ಕೈಗೆ ದುಡ್ಡು ಕೊಟ್ಟಿರ್ತಾಳೆ, ಅದಕ್ಕೋಸ್ಕರ ನನ್ನ ವಿರುದ್ಧ ಸಾಕ್ಷಿ ಹೇಳೋಕೆ ಬಂದಿದ್ದಾರೆ ಇವ್ರೇನು ಸಾಮಾನ್ಯನ ಅಂತ ಹೇಳ್ತಿದ್ರೆ, ಹೌದು ಮೇಡಮ್, ನಾವು ದುಡ್ಡು ಕೊಡುತ್ತೇನೆ ಕೆಲಸ ಮಾಡೋದು, ಹಾಗಂತ ದುಡ್ಡಿಗೆ ಯಾರು ಕೊಡ್ತಾರೋ ಅವ್ರಿಗೆ ನಂಬಿಕೆಯಿಂದನೇ ಕೆಲಸ ಮಾಡ್ತೀವಿ, ನೀವು ಕೂಡ ಕಿಡ್ನಾಪ್ ಮಾಡಿ ಅಂತ ಹೇಳಿದ್ರೆ ಹಾಗೆ ಕಿಡ್ನಾಪ್ ಕೂಡ ಮಾಡಿದ್ವಿ, ನೀವು ಹೇಳಿದಾಗೆ ಎಲ್ಲ ಕೂಡ ಮಾಡಿದ್ವಲ್ವ. ಹೌದು, ನಾವು ಚಿಲ್ಲರೆ ಜನ ಆದರೆ ನಮ್ಮ ಹತ್ರ ಬರ್ತಾರಲ್ವ ಸುಪಾರಿ ಕೊಡೋಕೆ, ನಿಮ್ಮಂಥವ್ರು ನೀವು ಎಂಥವ್ರು ಅಂತ ಕೆಂಪಾಸಿನ ಹೇಳ್ತಾರೆ. ಜೊತೆಗೆ ಈ ಕಡೆ ಕೃಷ್ಣಕಾಂತ್ ಅವ್ರಿಗೆ ನೀವು ಅಂದ್ಕೊಂಡಿದ್ರ ಅಲ್ವಾ ನಾವವತ್ತು ನಿಮ್ಮ ಕೈಗೆ ಸಿಕ್ಕಿದ್ವಿ ಅಂತ, ಅದು ಕೂಡ ನಮ್ಮ ಪ್ಲ್ಯಾನಲ್ಲಿ ಒಂದೇ ಆಗಿದ್ದದ್ದು. ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಮತ್ತು ಕೀರ್ತಿನ ಕಿಡ್ನಾಪ್ ಮಾಡಬೇಕು ಅಂತ ಸುಪಾರಿ ಕೊಟ್ಟಿದ್ದು ಕಾವೇರಿ ಮೇಡಮ್, ಜೊತೆಗೆ ಕೀರ್ತಿನ ಕೊಂದು ಲಕ್ಷ್ಮಿನ ಜೈಲಿಗೆ ಕಳಿಸ್ಬೇಕು ಅನ್ನೋದು ಅವರ ಪ್ಲ್ಯಾನ್ ಆಗಿತ್ತು. ಅದೇ ಕಾರಣಕ್ಕೆ ಅಷ್ಟೆಲ್ಲ ಮಾಡಿದ್ವಿ. ಅದೇ ರೀತಿ ಒಂದು ಪಕ್ಷ ಸಿಕ್ಕಿಬಿದ್ರೆ ಕೀರ್ತಿ ಮೇಲೆ ಆ ಒಂದು ಆಪಾದನೆ ಹೋಗೋ ಹಾಗೆ ನಾವು ಹೇಳಬೇಕು ಅನ್ನೋದು ಕೂಡ ಪ್ಲ್ಯಾನ್ ಆಗಿತ್ತು. ಅದೇ ಕಾರಣಕ್ಕೆ ನಾವವತ್ತು ಆ ರೀತಿ ನಿಮಗೆ ವಿಷಯ ಹೇಳಿದ್ದು. ನಿಮ್ಗೆ ಗೊತ್ತಿದೆಯಾ ಅವತ್ತು ನೀವು ನಮ್ಮನ್ನು ಹುಡ್ಕಿದ್ರ ಅಥವಾ ನಾವೇ ನಿಮಗೆ ಕೈಗೆ ಸಿಕ್ಬಿದ್ವಾ? ನಿಜ ಹೇಳಬೇಕು ಅಂದರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ವಿ, ಖಂಡಿತವಾಗ್ಲೂ ನಾವು ಹೇಳ್ತಿರೋದು ನಿಜಾನೇ. ಕಾವೇರಿ ಮೇಡಮೇ ನಮಗೆ ಸುಪಾರಿ ಕೊಟ್ಟಿದ್ದು, ಕಾವೇರಿ ಮೇಡಮಿಂದನೇ ನಾವು ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾವೇರಿಯವ್ರು ಮಾತ್ರ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಆದರೆ ಇಲ್ಲಿ ಕಾವೇರಿಯವರು ಟೆನ್ಷನ್ ಮಾಡ್ಕೊಂಡಿದ್ದೆ ಮೇಲ್ಗಡೆ ಹೋಗ್ಬಿಡ್ತಾರೆ. ಕೀರ್ತಿ ಸಮೇತ ರೌಡಿಗಳ ಸಮೇತ ಅಜ್ಜಿ ಸಮೇತ ಮೇಲ್ಗಡೆ ಹೋಗ್ತಾರೆ. ಈ ಕಡೆ ಅಜ್ಜಿ ಅವ್ರು ಏನೇನೋ ಹೇಳ್ತಿದ್ದಾರಲ್ಲ, ತುಂಬ ಗಾಬರಿ ಆಗ್ತದೆ ಅಂದಾಗ ಅಮ್ಮ ಅವ್ರನ್ನೆಲ್ಲ ಕೀರ್ತಿ ದುಡ್ಡು ಕೊಟ್ಟು ಕರ್ಸಿದಾಳಮ್ಮ, ನನಗೂ ಕೂಡ ಅರ್ಥ ಆಗ್ತಿಲ್ಲ, ಇದೆಲ್ಲ ಅವಳೇ ಮಾಡ್ತಿರೋದು, ಅವ್ರು ದುಡ್ಗೋಸ್ಕರ ಏನೇನೋ ಮಾತಾಡ್ತಿದ್ದಾರೆ, ನನಗೂ ಕೂಡ ತಲೆ ಕೆಟ್ಟು ಹೋಗಿದೆ ಅಂತ ಕಾವೇರಿ ಹೈ ಡ್ರಾಮಾ ಮಾಡ್ತಿದ್ದಾರೆ. ಈ ಕಡೆ ರೌಡಿಗಳು ಬಂದಿದೆ, ನಾವ್ಯಾಕೆ ಸುಳ್ಳು ಹೇಳೋಣ ಮೇಡಮ್, ನಿಜಾನೇ ಹೇಳ್ತಿದ್ದೀವಿ, ನೀವು ಮಾಡೋದನ್ನೇ ಹೇಳ್ತಿರೋದು ನಾವು ಅಂತ ಹೇಳ್ತಾರೆ. ಈ ಕಡೆ ಕೀರ್ತಿ ಕೂಡ ಬಂದಿದೆ, ಆಂಟಿ ಮುಗೀತು, ಇನ್ನು ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳೋಕ್ಕಾಗೋದಿಲ್ಲ, ಯು ಆರ್ ಫಿನಿಶ್ ಅಂತ ಹೇಳ್ತಾಳೆ. ಆದರೆ ವೈಷ್ಣವ್ ಬಂದಿದೆ, ಖಂಡಿತವಾಗ್ಲೂ ನಮ್ಮಮ್ಮ ಇಂಥ ಕೆಲಸ ಮಾಡ್ತಾರೆ ಅಂತ ನಂಬೋಕ್ಕಾಗೋದಿಲ್ಲ. ಯಾಕೆ ಅವರು ಇಂಥ ಕೆಲಸ ಮಾಡಬೇಕು, ಏನಾದರೂ ಮೋಟಿವ್ ಇರಬೇಕಲ್ವ ಕೀರ್ತಿ, ಇಂಥದ್ದು ಏನಾದ್ರು ಮಾಡಬೇಕು ಅಂದರೆ ಅವ್ರಿಗೇನು ಪ್ರಯೋಜನ ಈ ರೀತಿಯೆಲ್ಲ ಮಾಡೋದ್ರಿಂದ ಅಂತ ಕೇಳಿದಾಗ ಖಂಡಿತ ಮೋಟಿವ್ ಇದೆ ವೈಷ್ಣವ್, ಆ ಮೋಟಿವ್ ಬೇರೆ ಯಾರು ಅಲ್ಲ ನೀನು,
ನೀನೇ ಮೋಟಿವ್ ಅಂದ ತಕ್ಷಣ ಈ ಕಡೆ ಗಾಬರಿ ಆಗ್ತಾನೆ ವೈಶ್. ನಾನು ಅಂದಾಗ ಹೌದು ವೈಶ್ ನೀನೇನೆ, ನಿನ್ನ ಮೇಲಿರೋ ಪೊಸೆಸಿವ್ನೆಸ್ ಅವರನ್ನು ಇಷ್ಟೆಲ್ಲ ಮಾಡೋ ಹಾಗೆ ಮಾಡಿದೆ. ಜೊತೆಗೆ ನನ್ನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ನಾಟಕ ಮಾಡಿ ಆ ನಂತರ ನಾನೇ ಮದುವೆ ಮುರಿಯೋ ಹಾಗೆ ಮಾಡಿದವ್ರು ಇವರು. ಆ ನಂತರ ಲಕ್ಷ್ಮಿನ ನಿನ್ನ ಜೊತೆ ಮದುವೆ ಮಾಡಿಸಿದ್ರು. ಆದರೆ ಲಕ್ಷ್ಮಿನೂ ನಿನ್ನ ಜೊತೆ ಚೆನ್ನಾಗಿರೋಕೆ ಬಿಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇವರು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಮತ್ತೆ ವೈಷ್ಣವನ ಎಳ್ಕೊಂಡು ಕೀರ್ತಿ ಹೊರಗಡೆ ಕರ್ಕೊಂಡು ಬರ್ತಾಳೆ. ನೋಡು ವೈಶ್, ದೇವಿ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಖಂಡಿತ ನಾನು ಹೇಳ್ತಿರೋದು ನಿಜ. ಬ್ಲೈಂಡಾಗಿ ನಿಮ್ಮಮ್ಮನ ನಂಬಕ್ಕೆ ಹೋಗಬೇಡ. ಖಂಡಿತವಾಗ್ಲೂ ನಿನ್ನನ್ನು ಅವರು ಮ್ಯಾನ್ಪ್ಲೇಟ್ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊ. ಚಿಕ್ಕದ್ರಿಂದ ನಿನಗೇನೇ ಒಂದು ಕಪ್ಪು ಇರ್ಬೋದು, ನೀನೇನೇ ಮಾಡಬೇಕು ಅನ್ಬೋದು, ನೀನು ಒಂದು ಡ್ರೆಸ್ ಹಾಕೋಬೇಕು ಅನ್ಬೋದು, ಒಂದು ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರೇ ಅಲ್ವಾ ಡಿಸೈಡ್ ಮಾಡ್ತಿದ್ದು ಅಂತ ಕೇಳ್ತಿದ್ದಾಗಲೇ ನೀನು ಯಾವುದಕ್ಕೂ ಇನ್ಯಾವುದೋ ಬಣ್ಣ ಹಚ್ಚಬೇಡ ಕೀರ್ತಿ. ನೀನು ಏನು ಮಾಡಿದೆ ನಮ್ಮ ಫ್ಯಾಮಿಲಿಗೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕೃಷ್ಣಕಾಂತ್ ಹೇಳ್ತಾರೆ. ಜೊತೆಗೆ ಮರದ ಮೇಲೆ ಕಾಗೆ ಬಂದು ಕೂರೋಕ್ಕೂ ಕೊಂಬೆ ಮುರಿಯೋಕ್ಕೂ ಒಂದೇ ಅನ್ನೋ ಥರ ಮಾತಾಡ್ತಿದ್ಯಾ ನೀನು. ಹಾಗಂತ ಅದಕ್ಕೆಲ್ಲ ಕಾವ್ಯನೇನೇ ಕಾರಣ ಅಲ್ಲ, ಅದೆಲ್ಲ ಆಗಿ ಇದಾಗ್ತದೆ ಅನ್ನೋದಕ್ಕೆ ಅಂತ ಕೃಷ್ಣಕಾಂತ್ ಹೇಳಿದಾಗ ನೀನು ಹೇಳು ವೈಶ್, ನನ್ನ ಮತ್ತು ನೀನು ಪ್ರೀತಿ ಮಾಡ್ತಿದ್ವಿ ನಾವಿಬ್ಬರು ಅಂತ ಗೊತ್ತಾದಾಗ ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗದಿರೋ ಕಾವೇರಿ ಆಂಟಿ ನನ್ನ ಮುಖಾಂತರನೇ ಮದುವೆನ ಮುರಿದ್ರು. ಅದು ನಂತರ ನನ್ನ ಬೆಟ್ಟದ ಮೇಲಿಂದ ಸಾಯಿಸೋಕ್ಕೂ ಕೂಡ ಟ್ರೈ ಮಾಡಿದ್ರು. ಜೊತೆಗೆ ಲಕ್ಷ್ಮಿನ ನಿನ್ನ ಜೊತೆ ಮದುವೆ ಮಾಡಿಸಿದ್ರು. ಹಾಗಂತ ಲಕ್ಷ್ಮಿ ನಿನ್ನ ಜೊತೆ ಚೆನ್ನಾಗಿರೋಕೆ ಬಿಟ್ರ? ಖಂಡಿತ ಇಲ್ಲ. ಅವಳನ್ನು ಕೂಡ ನಿನ್ನ ಜೊತೆ ಚೆನ್ನಾಗಿರೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇವರು ಅಂತ ಹೇಳಿ ಈ ಕಡೆ ಕಾವೇರಿಯವ್ರ ಮುಂದೆ ನಿಂತು, ಅದಕ್ಕೆನಾ ಆಂಟಿ ರಾವಣನ ದಹನ ಜೊತೆ ಲಕ್ಷ್ಮಿನೂ ಕೂಡ ದಹಿಸ್ಬಿಟ್ರಿ ಅಲ್ವಾ ನೆನೆ ಅಂತ ಕೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಕಾವೇರಿ ಅಂತೂ ಇದೆಲ್ಲ ಇವಳಿಗೆ ಹೇಗಪ್ಪ ಗೊತ್ತು ಅಂತ ಭಯಭೀತರಾಗ್ತಿದ್ದಾರೆ. ನೀನು ಹೇಳೋದನ್ನೆಲ್ಲ ಹೇಗೆ ನಂಬೋದು? ಖಂಡಿತ ನೀನು ಹೇಳೋದಕ್ಕೇನು ಸಾಕ್ಷಿ ಇದೆ ಅಂತ ಅಜ್ಜಿ ಕೇಳೋದಕ್ಕೆ ಖಂಡಿತ ಮತ್ತೊಂದು ಸಾಕ್ಷಿ ಇದೆ ಅಂತ ಹೇಳಿ ಬೆಟ್ಟದ ಮೇಲಿನ ಮಹಾದೇವಯ್ಯನ ಎಂಟ್ರಿ ಕೊಡಿಸ್ತಾಳೆ ಕೀರ್ತಿ. ಬೆಟ್ಟದ ಮೇಲಿನ ಮಹಾದೇವಯ್ಯ ಬರ್ತಿದ್ದಾಗೆ ಹೌದು ಅವತ್ತು ಇವರು ಈ ಹುಡುಗಿನ ತಳ್ಳಿದ ನಿಜ, ಈ ಹುಡುಗಿ ಕಾಪಾಡಿ ಅಂತ ಹೇಳ್ತಿದ್ಲು, ಆದರೆ ಕಾಲಿಂದ ತಳ್ಳಿಬಿಟ್ರು ಇವರು ಅಂತ ಹೇಳ್ತಾರೆ. ಇವರೇ ಪ್ರತ್ಯಕ್ಷ ಸಾಕ್ಷಿ ಅಂತ ಕೀರ್ತಿ ಹೇಳ್ತಾಳೆ. ಈ ಕಡೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಅವರ ಮಾತು ಕೇಳಿ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಫೈನಲಿ ಕಾವೇರಿ ಎಲ್ಲ ಕಡೆಯಿಂದನೂ ಲಾಕ್ ಆಗಿದ್ದಾಯಿತು. ಕೀರ್ತಿ ಹೆಣದ ಬಲಿಯಲ್ಲಿ ಕಾವೇರಿ ಲಾಕ್ ಆಗಿದ್ದಾರೆ. ಹಾಗಿದ್ರೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಏನೋ ಬಂದರು, ಆದರೆ ಅಂತಿಮ ಸಾಕ್ಷಿಯಾಗಿ ಯಾರು ಎಂಟ್ರಿ ಕೊಡ್ತಾರೆ? ಬೆಟ್ಟದ ಮೇಲಿನ ಮಹಾದೇವಯ್ಯವರು ಎಂಟ್ರಿ ಆಗ್ತಿದ್ದಾಗೆ ಅದರ ಹಿಂದೆನೇ ಲಕ್ಷ್ಮಿ ಎಂಟ್ರಿ ಕೊಡೋದ್ರ ಮುಖಾಂತರ ರಾವಣ ದಹನದ ಕರಾಳ ರಾತ್ರಿಯಂದು ಏನಾಯಿತು ಅನ್ನೋ ಒಂದು ಕರಾಳ ಸತ್ಯವನ್ನು ಬಿಚ್ಚಿಡ್ತಾಳೆ. ಫೈನಲಿ ರೆಡ್ ಹ್ಯಾಂಡ್ ಆಗಿ ಕಾವೇರಿ ಲಾಕ್ ಆಗೋದ್ರ ಜೊತೆಗೆ ದುರ್ಗಿಯ ಮಹಾಮಂಗಳಾರತಿಯನ್ನು ಲಕ್ಷ್ಮಿ ವೈಷ್ಣವ್ ಜೊತೆ ಸೇರಿಕೊಂಡೇ ಪೂಜೆಯನ್ನು ಸಲ್ಲಿಸ್ತಾಳೆ. ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ.